ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಪ್ರೈಸ್ ದಿ ಲಾರ್ಡ್. ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ, ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ಅನುಭವಿಸುತ್ತಿರುವಂತಹ ವೇದನೆಗಳು, ಬಾಧೆಗಳು, ದುಃಖಗಳು ಎಲ್ಲವೂ ಈ ದಿನಗಳಲ್ಲಿ ನಾವು ಏನು ಅನುಭವಿಸ್ತಾ ಇದ್ದೀವೋ ಎಲ್ಲದಕ್ಕೆ ಕಾರಣ ಏನು? ಅವಮಾನಕ್ಕೆ, ದುಃಖಕ್ಕೆ, ವೇದನೆಗೆ ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ ಅದಕ್ಕೆ ಬಲವಾದ ಒಂದು ಕಾರಣಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ದೇವರನ್ನ ನಾವು ಅವಮಾನಿಸೋದು. ಪ್ರೈಸ್ ದಿ ಲಾರ್ಡ್. ದೇವರನ್ನ ಅವಮಾನಿಸುವಾಗ ಈ ಲೋಕದ ಎಲ್ಲ ಬಾಧೆಗಳು ನಮ್ಮನ್ನ ಆಕ್ರಮಿಸಿಕೊಳ್ತವೆ. ನಾವು ವಾಕ್ಯ ಓದ್ತೀವಿ, ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿ ನಾವು ಓದ್ತೀವಿ, 2ನೇ ಅಧ್ಯಾಯ ವಾಕ್ಯ 19ರಲ್ಲಿ ಆ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವುದು, ನಿನಗೆ ನನ್ನ ಭಯವಿಲ್ಲ. ಪ್ರೈಸ್ ದಿ ಲಾರ್ಡ್. ನಿಜನೂ ಕೂಡ. ಈಗ ನಮಗೆ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ, ಒಂದು ಪರಲೋಕ ಎಂಬ ಭಯ ಇತ್ತು. ಅಯ್ಯೋ, ನಾವು ಪರಲೋಕಕ್ಕೆ ಹೋಗ್ತೀವೋ, ಅಯ್ಯೋ ನಾವು ಪರಲೋಕಕ್ಕೆ ಹೋಗ್ಬೇಕಲ್ಲ, ಅಯ್ಯೋ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಭಯಭಕ್ತಿಯಿಂದ ಇರಬೇಕು, ಅಯ್ಯೋ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ದೇವಾಲಯಕ್ಕೆ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು, ದೇವಾಲಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ದೇವಾಲಯದಲ್ಲಿ ದೇವರನ್ನ ನಮಸ್ಕರಿಸಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು. ಇದೆಲ್ಲ ನಮ್ಮ ತಂದೆ ಅದೇ ತಾತ ಅಜ್ಜಿದಿರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಅದಾದ್ಮೇಲೆ ಕೆಲವು ಬಾರಿ ನಮ್ಮ ತಂದೆ ತಾಯಿಗಳು ಕೂಡ ತಿಳಿಸ್ಕೊಟ್ಟಿದ್ದು ಉಂಟು. ಬಟ್ ಈ ದಿನಗಳಲ್ಲಿ ಕಾಲಕ್ರಮೇಣ ಏನಾಗ್ತಾ ಬಂತು, ದೇವರಿಗೆ ವಿರುದ್ಧವಾಗಿ ಬೋಧಿಸುವಂತಹ, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಿಕ್ಕೆ ಪ್ರಚೋದಿಸುವಂತಹ ಬೋಧಕರು ಉಟ್ಕೊಂಡ್ರು. ಹಾಗಾಗಿ ಈ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳಕ್ಕೆ ಆಗ್ತಾ ಇಲ್ಲ. ಆಗ್ತಾ ಇದೆಯಾ? ಯಾರಾದ್ರೂ ಒಪ್ಕೊಳ್ತೀರಾ? ನನ್ನ ಮಗಳನ್ನ ತುಂಬಾ ಭಯಭಕ್ತಿ ಉಳ್ಳವನಾಗಿ ನಾನು ದೇವಾಲಯದಲ್ಲಿ ನಡೆಸ್ತೀನಿ ಅಂತ ಸಾಧ್ಯ ಇದೆಯಾ? ಪ್ರೈಸ್ ದಿ ಲಾರ್ಡ್. ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿ ಆಗೋಯ್ತು. ಆ ರೀತಿ ನಮಗೆ ಏನ್ ಮಾಡಿದ್ರು, ಬೋಧನೆ ಮಾಡಿ 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 ನಮಗೆ ಬ್ರೈನ್ ವಾಶ್ ಮಾಡ್ಬಿಟ್ರು. ನೀನು ಆಲಯಕ್ಕೆ ಹೆಂಗ್ ಬೇಕಾದ್ರೂ ಬಾ, ಅಯ್ಯೋ ಈ ತರ ಮಾಡಿದ್ರೆ ಏನಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಅವ್ರನ್ನ ಒಂದು ರೀತಿಯಾಗಿ ಅವಮಾನ ಪಡಿಸ್ಲಿಕ್ಕೆ ಕಾರಣಕರ್ತರಾಗೋದ್ರು. ಅದಾದ್ಮೇಲೆ ಮಕ್ಕಳು, ಮೊಮ್ಮಕ್ಕಳು ಮತ್ತೆ ಮೊಮ್ಮಕ್ಕಳ ಮೇಲೆ ಆಸ್ತಿ ಶೇಖರಿಸಿಟ್ಟಿರುವಂತೆ ಶಾಪವನ್ನ ಶೇಖರಿಸಿಟ್ರು, ದೇವರ ಕೋಪವನ್ನ ಶೇಖರಿಸಿಟ್ರು. ಪ್ರೈಸ್ ದಿ ಲಾರ್ಡ್. ಅದಕ್ಕೇನಾದ್ರು ಹೇಳ್ತಾ ಹೋದ್ರೆ, ಅದಕ್ಕೆ ಯಾರಾದ್ರೂ ಏನಾದ್ರೂ ಇಲ್ಲ ನೀವು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರೆ ಅವರಿಗೆ ವಿರುದ್ಧವಾಗಿ ದಂಗೆ ಹೇಳುವಂತಹ ಕಾರ್ಯಗಳನ್ನು ಮಾಡ್ತಾ ಬಂದ್ರು. ಎರಡನೇದಾಗಿ ದೇವರ ಸಮ್ಮುಖದಲ್ಲಿ ಅಸಭ್ಯವಾಗಿ ನಡೆದುಕೊಳ್ಳೋದು. ದೇವರ ಸಮ್ಮುಖದಲ್ಲಿ ಅಸಭ್ಯವಾಗಿ. ನಾನು ಪ್ರತಿ ಕ್ಲಾಸಲ್ಲಿ ಈ 4 ಪಾಯಿಂಟ್ಸ್ಗಳನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಅದು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಅದು ಬೇರೂರಬೇಕು ಅನ್ನೋ ಕಾರಣಕ್ಕೋಸ್ಕರ. ನಾವು ಧರಿಸಿಕೊಳ್ಳುವ ಬಟ್ಟೆಯ ಮುಖಾಂತರ ನಾವು ದೇವರ ಸಮ್ಮುಖದಲ್ಲಿ ಅಸಭ್ಯವಾಗಿ ವರ್ತಿಸಿ, ನಂತರ ಅಯ್ಯೋ ನನ್ನ ಮಗಳು ಈ ತರ ಇದ್ದಾಳೆ, ಈ ತರ ಜೀವಿಸ್ತಿದ್ದಾಳೆ, ಅವಳಿಗೆ ಈ ತರ ಸಮಸ್ಯೆ ಇದೆ, ಆ ತರ ಸಮಸ್ಯೆ ಇದೆ, ಒಳ್ಳೆ ಜೀವನ ಅವಳಿಗೆ ಸಿಗ್ಲಿಲ್ಲ, ಆ ತರ ಈ ತರ ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವೋ ಅದಕ್ಕೆಲ್ಲ ಬಲವಾದ ಕಾರಣ ಹೊಂದಿರುತ್ತೆ. ಪ್ರೈಸ್ ದಿ ಲಾರ್ಡ್. ಕೆಟ್ಟದನ್ನ ಬಿತ್ತುವವನು, ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಕೆಟ್ಟತನವನ್ನ ಬಿತ್ತುವವನು ಕೆಟ್ಟತನವನ್ನೇ ಕೊಯ್ಯುತ್ತಾನೆ, ಕೇಡನ್ನೇ ಕೊಯ್ತಾನ ಅವನು. ಪ್ರೈಸ್ ದಿ ಲಾರ್ಡ್. ಓಕೆ. ಅದಾದ್ಮೇಲೆ ದೇವರ ವಾಕ್ಯವನ್ನ ಉಲ್ಲಂಘಿಸೋದು, ದೇವರ ವಾಕ್ಯಕ್ಕೆ ವಿಧಿಯರಾಗಿ ನಡೆದುಕೊಳ್ಳೋದಿಲ್ಲ, ದೇವರ ವಾಕ್ಯವನ್ನ ಉಲ್ಲಂಘನೆ ಮಾಡೋದು, ಏನಾಗುತ್ತೆ ಬಿಡು ಆಮೇಲೆ ನೋಡೋಣ, ಆ ರೀತಿಯಾಗಿ. ನಂತರ ಈ ದೇವರ ಯೋಜನೆ ತಿಳ್ಕೊಳ್ಳದೇ ಇರೋದು. ನಂತರ ದೇವರ ಕರೆಯನ್ನ, ಈಗ ದೇವರು ಒಬ್ಬ ವ್ಯಕ್ತಿಗಳನ್ನು ಕರೆದಿದ್ದಾರೆ, ಒಂದೊಂದು ಯೋಜನೆ ಇಟ್ಟು ಕರೆದಿದ್ದಾರೆ.
ಆ ಕರೆಯನ್ನ ತಿರಸ್ಕಾರ ಮಾಡೋದು. ಪ್ರೈಸ್ ದಿ ಲಾರ್ಡ್. ಕರೆಯನ್ನ ತಿರಸ್ಕಾರ ಮಾಡೋದು ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ವಾಕ್ಯದಲ್ಲಿ ನಾವು ಓದ್ತೀವಿ, ಸಂಪೂರ್ಣವಾಗಿ ನಾವು ದೇವರಿಗೆ ಶರಣರಾಗಬೇಕು. ಯಾಜಕ ಆಗಿರಲಿ, ಪೋಪ್ ಆಗಿರಲಿ, ಬಿಷಪ್ ಆಗಿರಲಿ, ಒಬ್ಬ ಬೋಧಕನಾಗಿರಲಿ, ಅಥವಾ ಸಾಮಾನ್ಯ ಪ್ರಜೆ ಆಗಿರಲಿ, ಅಥವಾ ಪಾಸ್ಟರ್ ಆಗಿರಲಿ, ಯಾರೇ ಆಗಿದ್ರೂ ದೇವರಿಗೆ ಸಂಪೂರ್ಣವಾಗಿ ಶರಣರಾಗಬೇಕು. ಸಂಪೂರ್ಣ ಅಂದ್ರೇನು? ಸಂಪೂರ್ಣ ಅಂದ್ರೇನು? ಪೂರ್ಣ ಅಲ್ವಾ? ಪೂರ್ಣವಾಗಿ. ಅದರಲ್ಲಿ ನಮ್ಮ ಆಲೋಚನೆ ಇರಬಾರ್ದು, ದೇವರ ಆಲೋಚನೆ ಮಾತ್ರ ಇರಬೇಕು. ಅದಕ್ಕೋಸ್ಕರ ಯಾಕೋಬ ಹೇಳ್ತಾರೆ ದೇವರಿಗೆ ಶರಣರಾಗಿ ಬಾಳಿ. ಅವ್ರು ಹೇಳೋದು ಇಷ್ಟೇನೆ, ದೇವರಿಗೆ ಶರಣರಾಗಿ ಬಾಳ್ಬೇಕು. ನೀವು ಶರಣರಾಗಬೇಕು ದೇವರಿಗೆ. ನಾವು ಯಾವಾಗ ದೇವರಿಗೆ ಶರಣರಾಗ್ತೀವೋ ಆಗ ದೇವರು ನಮ್ಮನ್ನು ಮುನ್ನಡೆಸ್ತಾರೆ. ಆಮೇನ್. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮುನ್ನಡೆಸ್ತಾರೆ. ಆದ್ರೆ ಈ ದಿನಗಳಲ್ಲಿ ಏನಾಯ್ತು? ವಾಕ್ಯ ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ವಾಕ್ಯ 5ರಿಂದ 10. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 5ರಿಂದ 10 ಓದಿ. ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡಿರದಿರು. ನಿನ್ನ ಒಂದು ನಿಮಿಷ ಸಿಸ್ಟರ್. ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡಿರದಿರು. ಪ್ರೈಸ್ ದಿ ಲಾರ್ಡ್. ಇಲ್ಲೇ ಹೊಡೆತ ಬಿತ್ತು ಅಲ್ವಾ? ಈಗ ನಾವೆಲ್ಲ ಅನ್ಕೊಂಡಿರೋದೇನು? ನಾನೇ ಜ್ಞಾನಿ. ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಿದೆಯಾ? ಗೊತ್ತಿಲ್ಲ? ಗೊತ್ತಿದೆ ಅಲ್ವಾ? ನನಗ್ ಗೊತ್ತಿಲ್ಲದಿರೋದು ಏನಿದೆ? ಎಲ್ಲ ಗೊತ್ತು. ನನಗೆಲ್ಲ ಗೊತ್ತು. ವಾಕ್ಯ ಹೇಳ್ತದೆ, ಮೊದಲನೆಯ ಪಾಯಿಂಟ್ ಏನು? ನಿನ್ನ ಸ್ವಂತ ಬುದ್ಧಿಯನ್ನು ನೀನು ನೆಚ್ಚಿಕೊಂಡಿರದಿರು. ನೀನೇ ಬ್ರಿಲಿಯಂಟ್ ಅನ್ಕೊಂಡ್ಬೇಡ. ಯಾಕೆಂದ್ರೆ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ತಾವೇ ಜ್ಞಾನಿಗಳೆಂದು 1:22 ನಾವು ಓದ್ತೀವಿ, ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ನೀನು ಮೂರ್ಖನಾಗೋಗ್ತೀಯ. ನಾನೇ ಗ್ರೇಟ್, ನಾನು ಅನ್ಕೊಳ್ಳೋದೇ ಗ್ರೇಟ್, ನಾನು ಮಾಡ್ತಾರೋದೇ ಗ್ರೇಟ್. ನನಗ್ ಗೊತ್ತಿಲ್ದಿರೋ ಜ್ಞಾನನ? ಪ್ರೈಸ್ ದಿ ಲಾರ್ಡ್. ನನಗ್ ಗೊತ್ತಿಲ್ದಿರೋ ಜ್ಞಾನನ? ವಾಕ್ಯದಲ್ಲಿ ನಾವು ಓದ್ತೀವಿ, ಪ್ರವಾದಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ ವಾಕ್ಯ 8ರಲ್ಲಿ ನಾವು ನೋಡ್ತೀವಿ, ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಿನ್ನ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ. ಮನುಷ್ಯನ ಆಲೋಚನೆ ಯಾವಾಗಲೂ ಹೇಗೆ ಗೊತ್ತಾ? ತಿನ್ಬೇಕು, ಕುಡಿಬೇಕು, ಮಜಾ ಮಾಡಬೇಕು, ಹಣ ಶೇಖರಣೆ ಮಾಡಬೇಕು, ಆಸ್ತಿ ಶೇಖರಣೆ ಮಾಡಬೇಕು, ನಾನು ದೊಡ್ಡ ಒಂದು ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಒಂದು ಆಲೋಚನೆ. ಮನುಷ್ಯನ ಆಲೋಚನೆ ಅದು. 4 ಜನದಲ್ಲಿ ನಾನು ಅತ್ಯಂತ ಗಣ್ಯ ವ್ಯಕ್ತಿಯಾಗಿ ನಾನು ಕಾಣಿಸ್ಕೊಳ್ಬೇಕು, ದೊಡ್ಡ ಬೋಧಕನಾಗಿ ನಾನು ಕಾಣಿಸ್ಕೊಳ್ಬೇಕು, ದೊಡ್ಡ ಪ್ರವಾದಿಯಾಗಿ ನಾನು ಕಾಣಿಸ್ಕೊಳ್ಬೇಕು, ಎಲ್ಲ ಜನರು ಓಡ್ ಬರಬೇಕು, ನಾನು ಅವರ ತಲೆ ಮೇಲೆ ಕೈ ಇಟ್ಟು ಅವರನ್ನು ಆಶೀರ್ವದಿಸಬೇಕು. ನೋಡಿ, ಕೆಲವು ವ್ಯಕ್ತಿಗಳು ಈ ರೀತಿನೂ ಇದ್ದಾರೆ. ಆದ್ರೆ ಬೈಬಲ್ ಹೇಳುತ್ತೆ, ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡಿರಬೇಡ. ನಿನ್ನ ಸ್ವಂತ ಬುದ್ಧಿ ಯಾವಾಗ್ಲೂ ಅಷ್ಟೇ ಭೂಲೋಕವನ್ನ ಮಾತ್ರ ಫೋಕಸ್ ಮಾಡ್ತಾ ಇರುತ್ತೆ, ಭೂಲೋಕವನ್ನ ಮಾತ್ರ ನೋಡ್ತಾ ಇರುತ್ತೆ. ಆದ್ರೆ ದೇವರ ಆಲೋಚನೆ ಹೇಗಿರುತ್ತೆ? ನಿನ್ನ ಆತ್ಮದ ಬಗ್ಗೆ ಅದು ಚಿಂತೆ ಮಾಡ್ತಾ ಇರುತ್ತೆ. ನಿನ್ನ ಆತ್ಮದ ಬಗ್ಗೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ನಾವು ದೇವಾಲಯಗಳಲ್ಲಿ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವುದಕ್ಕಾಗಿ ಭಯಭಕ್ತಿ ಉಳ್ಳವರಾಗಿ ಕಾದು ಕುಳಿತಿರಬೇಕು. ಎಲ್ಲಿ ಕಾದು ಕುಳಿತಿದ್ವಿ ನಾವು? ದೇವಾಲಯದಲ್ಲಿ ಕಾದು ಕುಳಿತುಕೊಳ್ಳಿಕ್ಕೆ ಯಾರು ಹೇಳ್ತಾ ಇದ್ದಾರೆ? ಮಕ್ಕಳು ಆಟ ಆಡ್ತಾ ಇರ್ತಾರೆ, ತಿಂಡಿ ತಿನ್ನೋರು ತಿನ್ನಿಸ್ತಾ ಇರ್ತಾರೆ, ನಾಷ್ಟ ಮಾಡೋರು ಮಾಡಿಸ್ತಾ ಇರ್ತಾರೆ. ಇನ್ನು 10 ವರ್ಷ ಹೋದ್ರೆ ಗ್ಯಾಸ್ ಸ್ಟವ್ ಮತ್ತೆ ಕುಕ್ಕರ್ ಅಲ್ಲೇ ತರ್ತಾರೆ ಅನ್ಕೊಳ್ತೀನಿ ನಾನು, ಅಲ್ವಾ? ಸ್ವಲ್ಪ ದಿನ ಹೋದ್ರೆ ಫ್ಲಾಸ್ಕ್ ಅಲ್ಲಿ ಟೀ ಹಾಕೊಂಬಂದು ಕುಡಿಬಹುದು, ಅಥವಾ ಹಾಟ್ ಬಾಕ್ಸ್ ಅಲ್ಲಿ ಊಟ ಹಾಕೊಂಬಂದು, ಫಾದರ್ ಸ್ವಲ್ಪ ಬೇಗ ಬಂದೆ, ನನಗೆ ಶುಗರ್ ಇದೆ, ಅಥವಾ ನನಗೆ ಹೆಲ್ತ್ ಸರಿ ಇಲ್ಲ, ನೀವು ಬೋಧನೆ ಮಾಡ್ತೀರಿ, ನೀವು ಪೂಜೆ ಇಡ್ತೀರಿ, ನಾನಿಲ್ಲಿ ಸ್ವಲ್ಪ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ?
ಎರಡೆರಡು ಇಡ್ಲಿ ತಿನ್ಕೊಂಡ್ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮ ಹೇಳೋದಿಷ್ಟೇನೆ, ನಿನ್ನ ಆತ್ಮದ ಬಗ್ಗೆ ಚಿಂತೆ ಮಾಡು, ಲೋಕದ್ದೆಲ್ಲ ಬಿಡು. ಲೋಕದ್ದು ನೀನು ಡ್ಯಾಮ್ ಕಟ್ಟಿದ್ರು ನಡೆಯುತ್ತೆ, ನೀನು ಡ್ಯಾಮ್ ಕಟ್ಟದೆ ಹೋದ್ರೂ ನಡೆಯುತ್ತೆ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದಾರಲ್ವಾ, ಹೌದಾ? ಪ್ರೈಸ್ ದಿ ಲಾರ್ಡ್. ನಿನ್ನ ಸ್ವಂತ ಬುದ್ಧಿಯನ್ನ ನೆಚ್ಚಿಕೊಂಡಿರಬೇಡ. ಓಕೆ, ವಾಕ್ಯ ಮುಂದುವರಿಸಿ ಸಿಸ್ಟರ್. ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು. ಪೂರ್ಣ ಅಂದ್ರೆ ಏನ್ ಸಿಸ್ಟರ್? ಪೂರ್ಣ ಅಂದ್ರೆ ಏನು? ಪೂರ್ಣ ಸಂಪೂರ್ಣ 100ಗೆ 100% ನೀನು ಯಾರಲ್ಲಿ ನಂಬಿಕೆ ಇಡಬೇಕು? ಪ್ರಭುವಿನಲ್ಲಿ ನಂಬಿಕೆ ಇಡಬೇಕು. ಇವತ್ತು ನಮ್ಮ ಮಕ್ಕಳ ವಿಷಯದಲ್ಲಿ, ಇವಾಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ನಾವು ಮಕ್ಕಳನ್ನ ಶಾಲೆಗೆ ಸೇರಿಸ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ. ಈಗ ಶಾಲೆಗೆ ಸೇರಿಸ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡ್ತೀವಾ? ಯಾರಾದ್ರೂ ಪ್ರಾರ್ಥನೆ ಮಾಡಿದಿರಾ? ದೇವರೇ, ನನ್ನ ಮಗುಗೆ ನಿಮ್ಮ ಚಿತ್ತದಂತೆ ಯಾವ ಶಾಲೆಯಲ್ಲಿ ಸೇರಿಸ್ಬೇಕೋ, ಆ ಮಗು ಯಾವ ಶಾಲೆಯಲ್ಲಿ ಓದಬೇಕೋ, ಆ ಮಗುವಿಗೆ ಒಂದು ಒಳ್ಳೆ ಜೀವನ ಸಿಗುವಂತಹ ನಿಮ್ಮ ಯೋಜನೆಯಂತೆ ಆ ಮಗುವನ್ನು ಶಾಲೆಗೆ ಸೇರಿಸಿ ಅಂತ ಯಾವತ್ತಾದ್ರೂ, ಅಥವಾ ಬೇರೆ ವಿಷಯಗಳಿಗೆ, ಸಣ್ಣ ಸಣ್ಣ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತೀವಾ? ಮಾಡಲ್ಲ. ಎಲ್ಲಾ ವಿಷಯಕ್ಕೂ ಮಾಡ್ತೀರಾ? ಆಗಲ್ಲ, ಸಾಧ್ಯ ಇಲ್ಲ. ಅರ್ಜೆಂಟ್, ನಮಗೆ ಅರ್ಜೆಂಟ್ ಜೀವನ. ಯಾರು ಪ್ರಾರ್ಥಿಸ್ತಾರೋ ಅವರ ಕುಟುಂಬ ದೇವರು ಮುನ್ನಡೆಸ್ತಾರೆ. ಆಮೇನ್. ಅರ್ಥ ಆಗ್ತಿದೆಯಾ? ಯಾರು ಪ್ರಾರ್ಥಿಸೋದಿಲ್ವೋ, ಯಾರು ದೇವರನ್ನ ಪೂರ್ಣ ಮನಸ್ಸಿನಲ್ಲಿ ವಿಶ್ವಾಸ ಇಡೋದಿಲ್ವೋ ಅವ್ರನ್ನ ಸಾಲ ಮುನ್ನಡೆಸುತ್ತೆ, ಅಥವಾ ನೋವು ಮುನ್ನಡೆಸುತ್ತೆ, ಅಥವಾ ಚಿಂತೆ ಮುನ್ನಡೆಸುತ್ತೆ, ಅಥವಾ ಬಾಧೆಗಳು ಅಧಿಕಾರ ಮಾಡ್ತವೆ. ಬೇರೆ ಬೇರೆ ಲೋಕದ ಚಿಂತೆಗಳು ಅವರ ಮೇಲೆ ಅಧಿಕಾರ ಮಾಡುತ್ತೆ. ಯಾವಾಗ ನಾವು ಪ್ರಾರ್ಥಿಸುತ್ತೀವೋ ಆಗ ದೇವರು, ಅಂದ್ರೆ ದೇವರ ಆತ್ಮ ಸಂಪೂರ್ಣ ಜವಾಬ್ದಾರಿನ ಹೊತ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳ್ತಾರೆ ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿನ್ನ ಪರವಾಗಿ ಯುದ್ಧ ಮಾಡುವೆನು. ಎಲ್ಲ ವಿಷಯಕ್ಕೂ ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪರವಾಗಿ ಯುದ್ಧ ಮಾಡುವರು. ಎಲ್ಲ ವಿಷಯಕ್ಕೂ, ಸೈತಾನ ಒಡ್ಡುವಂತ ಕಾರ್ಯಗಳಿರ್ಬೋದು, ರೋಗ ಇರ್ಬೋದು, ಚಿಂತೆ ಇರ್ಬೋದು, ಬಾಧೆ ಇರ್ಬೋದು, ಎಲ್ಲ ವಿಷಯಕ್ಕೂ ಯಾರು ಯುದ್ಧ ಮಾಡ್ತಾರೆ? ನಿಮ್ಮ ಪರವಾಗಿ ಯಾರು ಯುದ್ಧ ಮಾಡ್ತಾರೆ? ಸರ್ವೇಶ್ವರ ಸ್ವಾಮಿ. ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಾ ಕೇಳಿಸ್ತಾ ಇದೆಯಾ? ಯಾರು ಯುದ್ಧ ಮಾಡ್ತಾರೆ? ಯಾರು ಯುದ್ಧ ಮಾಡೋದು? ಸರ್ವೇಶ್ವರ ದೇವರೇ ಯುದ್ಧ ಮಾಡ್ತಾರಲ್ವಾ? ಅದಕ್ಕೆ ಯಾಕೋಬ ಏನ್ ಹೇಳಿದ್ರು? 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರಿಗೆ ಶರಣರಾಗಿರಿ. ದೇವರಿಗೆ ಶರಣರಾಗಬೇಕು. ಶರಣರು ಅಂದ್ರೆ ಏನು? ಸರೆಂಡರ್, ಸಂಪೂರ್ಣವಾಗಿ ಒಪ್ಪಿಸಿಕೊಡೋದು. ನೀವು ಒಪ್ಪಿಸಿಕೊಟ್ಟಾಗ ಸರ್ವೇಶ್ವರ ಸ್ವಾಮಿ ಅದರ ಪರವಾಗಿ, ನಿಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಆದ್ಮೇಲೆ ಭಾಗ 2 ಅಲ್ಲಿ ಹೇಳ್ತಾರೆ ನೋಡಿ, ನೀವು ನೆಮ್ಮದಿಯಿಂದಿರಿ. ಆಮೇನ್. ನೀವು ನೆಮ್ಮದಿಯಿಂದ ಇರಬೇಕಂತೆ. ಅವ್ರಿಗೆ ಸಂಪೂರ್ಣವಾಗಿ ನೀವು ಶರಣರಾದಾಗ ನೀವು ನೆಮ್ಮದಿಯಾಗಿರ್ಬೇಕು. ಅವ್ರು ನಡೆಸ್ತಾರೆ. ಆಮೇನ್. ಅರ್ಥ ಆಯ್ತಾ? ಈಗ ದೇವರು ನಮ್ಮನ್ನ ಏನಕ್ಕೆ ಆರಿಸ್ಕೊಂಡ್ರು? ಇದು ತುಂಬಾ ಮುಖ್ಯ. ದೇವರು ನಮ್ಮನ್ನ ಯಾಕೆ ಆರಿಸ್ಕೊಂಡ್ರು ಅದನ್ನ ನಾವು ಚಿಂತಿಸ್ಬೇಕು ಅಲ್ವಾ? ಅವ್ರ ಯೋಜನೆ ನೆರವೇರಿಸಲು. ಓಕೆ, ಅದೇ ವಾಕ್ಯವನ್ನು ಮುಂದುವರಿಸಿ. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 6ರಿಂದ. ನಿನ್ನ ನಡತೆಯನ್ನೆಲ್ಲ ನಿವೇದಿಸು ಆತನನ್ನು, ಆಗ ಸರಾಗ ಮಾಡುವನು ನಿನ್ನ ಮಾರ್ಗವನ್ನು. ನಿನ್ನ ನಡತೆಯನ್ನೆಲ್ಲ, ನಿನ್ನ ನಡತೆ ಎಲ್ಲದರಲ್ಲೂ ನಿನ್ನ ನಡತೆ ಎಲ್ಲಲ್ಲ ಅಲ್ವಾ? ಹೌದು, ನಡತೆಯಲ್ಲೆಲ್ಲ. ನಿನ್ನ ನಡತೆಯಲ್ಲೆಲ್ಲ, ನೀನು ಎಲ್ಲಿ ಹೋಗ್ತೀಯೋ, ಎಲ್ಲಿ ಬರ್ತೀಯೋ, ಹೇಗ್ ಮಲಗ್ತೀಯೋ, ಹೇಗ್ ಕುತ್ಕೊಳ್ತೀಯೋ, ಎಲ್ಲದರಲ್ಲೂ ಯಾರನ್ನ ನಿವೇದಿಸ್ಬೇಕಂತೆ? ಪ್ರಭುವನ್ನು ಅಲ್ವಾ? ಆಗ ಸರಾಗ ಮಾಡುವರು ನಿನ್ನ ಮಾರ್ಗವನ್ನು. ಆಮೇನ್. ಅರ್ಥ ಆಗ್ತಾ ಇದೆಯಾ? ಈಗ ನಾವು
ಯಾವುದನ್ನು ನಾವು ಒಪ್ಪಿಸ್ಕೊಡ್ತಾ ಇಲ್ಲ. ನಾನೇ ಗ್ರೇಟ್, ನನಗೆ ಗೊತ್ತಿಲ್ದಿರೋದ, ನನಗೆ ಶಾಲೆಗಳ ಬಗ್ಗೆ ಗೊತ್ತಿಲ್ವಾ, ಯಾಕೆ ನನಗೆ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಿಲ್ವಾ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ವಾ, ಇದ್ರ ಬಗ್ಗೆ ಗೊತ್ತಿಲ್ವಾ ಅಂತ ಹೇಳ್ಕೊಂಡು ಈಗ ಏನು ಮಾಡ್ಕೊಳ್ತಾ ಇದೀವಿ ನಾವೇನು ಮಾಡ್ಕೊಳ್ತೀವಿ, ನಮ್ಮ ಕುಟುಂಬದಲ್ಲಿ ಕಷ್ಟವನ್ನು ನಾವೇ ಬರ್ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕಷ್ಟವನ್ನು ನಾವೇ ಬರ್ಮಾಡ್ಕೊಳ್ತಾ ಇದ್ದೀವಿ. ಈಗ ಒಂದು 20,000 ಸಾಲ ಆಯ್ತು ಅಂತ ಹೇಳಿದ್ರೆ 20,000ಕ್ಕೆ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡು. ಆಗಲ್ಲ. ಕಮಿಟ್ಮೆಂಟ್ಸ್ ಆಗಲ್ಲ. ಯಾಕಂದ್ರೆ ನಾವು ಇರುವುದರಲ್ಲೇ ತೃಪ್ತರಾಗಿ ಜೀವಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ನಮ್ಮನ್ನ ಪ್ರಚೋದನೆ ಮಾಡಲಿಕ್ಕೆ ಒಬ್ಬ ರೆಡಿಯಾಗಿ ನಿಂತಿರ್ತಾನೆ. ನಮಗೆ ಪ್ರಚೋದನೆ ಮಾಡಲಿಕ್ಕೆ ಒಂದು ಕುಟುಂಬ ರೆಡಿಯಾಗಿರುತ್ತೆ. ಅದು ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರ ಕುಟುಂಬ ಇರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದ ಮನೆಯ ಕುಟುಂಬದವರು ಇರ್ಬೋದು. ನೋಡಿ, ಇದರಲ್ಲೆಲ್ಲ ಹೆಣ್ಣು ತುಂಬಾ ವೀಕ್ ಆಗಿರ್ತಾಳೆ, ಹೆಂಗಸು ತುಂಬಾ ವೀಕ್ ಆಗಿರ್ತಾಳೆ. ಯಾವತ್ತೂ ಅಷ್ಟೇ ಒಂದು ಕುಟುಂಬ ಆಶೀರ್ವಾದವಾಗಿರಬೇಕು ಅಂತ ಹೇಳಿದ್ರೆ ಹೆಣ್ಣು ಮುಖ್ಯವಾದ ಕಾರಣ. ಆಕೆಯ ನೋಟ ದೇವರ ನೋಟದಂತಿರಬೇಕು, ದೇವರ ಚಿತ್ತದಂತಿರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾ. ಯಾಕೆಂದ್ರೆ ಆಕೆ ಬುದ್ಧಿವಂತೆ ಆಗಿದ್ರೆ ತನ್ನ ಕುಟುಂಬವನ್ನು ಕಟ್ಟೆಬ್ಬಿಸ್ತಾಳೆ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ ವಾಕ್ಯ 1 ಹೇಳುತ್ತೆ, ಬುದ್ಧಿವಂತೆ ತನ್ನ ಮನೆಯನ್ನ ಕಟ್ಟೆಬ್ಬಿಸ್ತಾಳೆ, ಬುದ್ಧಿಹೀನೆ ಅದನ್ನು ಕೈಯಿಂದ ಕೆಡವಿ ಹಾಕ್ತಾಳೆ. ಹೇಗೆ ಅಂತ ಹೇಳಿದ್ರೆ, ಈಗ ಮನೆ ಎದುರುಗಡೆ ಯಾರೋ ಒಬ್ರು ಫ್ರಿಡ್ಜ್ ಏನೋ ಒಂದು ತಂದ್ರು, ಅವ್ರಿಗೂ ಸೌಕರ್ಯ ಇದೆ ತಂದ್ರು, ಅವ್ರಿಗೆ ಹತ್ರ ಹಣ ಇದೆ ತಂದ್ರು. ಈಗ ನಾವೇನ್ ಮಾಡ್ತೀವಿ, ಅದಕ್ಕೆ ಕಾಂಪಿಟೇಷನ್ ಆಗಿ, ಅದಕ್ಕೆ ಪೈಪೋಟಿಯಾಗಿ ನಾವು ಗಂಡನಿಗೆ ಹೇಳಿ ಅಥವಾ ಗಂಡನಿಗೆ ಜಗಳ ಮಾಡಿ, ನೆಮ್ಮದಿ ಇಲ್ದಿರಂಗ್ ಮಾಡಿ, ಏನೋ ಒಂದು ಮಾಡಿ, ಅಥವಾ ಗಂಡನ ಗೊತ್ತಿಲ್ಲದೆ ಒಂದು EMI ಆಪ್ಷನ್ ಅಲ್ಲೋ ಬೇರೆ ಯಾವುದೋ ಒಂದು ಆಪ್ಷನ್ ಅಲ್ಲಿ ಏನ್ ಮಾಡ್ತೀವಿ, ಅದನ್ನ ತಗೊಂಡ್ಬಿಡ್ತೀವಿ. ಆಗ ನಮ್ಮ ಕಮಿಟ್ಮೆಂಟ್ಸ್ ಏನಾಗಲ್ಲ, ಈ ಕಡೆನೂ ಪೂರ್ತಿಯಾಗಲ್ಲ, ಆ ಕಡೆನೂ ಪೂರ್ತಿಯಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಿನ್ನ ನಡತೆಯಲ್ಲೆಲ್ಲ ನೀನು ಏನು ಯೋಚನೆ ಮಾಡ್ತೀಯೋ ಎಲ್ಲದರಲ್ಲೂ ಯಾರನ್ನ ನಿವೇದಿಸ್ಬೇಕು? ಪ್ರಭುವನ್ನು ನಿವೇದಿಸ್ಬೇಕು. ಅಪ್ಪ, ನಿಮಗೆ ಇದು ಅವಶ್ಯಕತೆ, ನನಗೆ ಅವಶ್ಯಕತೆ ಇದೆ ಎಂದು ನೀವು ಭಾವಿಸಿದ್ದೆ ಆದರೆ ನನಗೆ ನೀವು ಕೊಡಿ ಸ್ವಾಮಿ. ನೀವೆಲ್ಲವನ್ನು ಕೊಡ್ಲಿಕ್ಕೆ ಶಕ್ತರಾಗಿದ್ದೀರಿ. ಮತ್ತಾಯನ ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 26 ಏನ್ ಹೇಳುತ್ತೆ? ಮನುಷ್ಯನಿಗೆ ಅಸಾಧ್ಯವಾದುದು ದೇವರಿಗೆ ಎಲ್ಲವೂ ಸಾಧ್ಯ. ಆಮೇನ್, ಆಮೇನ್. ಅರ್ಥ ಆಗ್ತಿದ್ಯಾ? ಓಕೆ, 7ನೇ ವಾಕ್ಯ ನೀನೇ ಓದಿ. ನೀನೇ ಬುದ್ಧಿವಂತನೆಂದು ಎಣಿಸದಿರು, ಸರ್ವೇಶ್ವರನಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ಸಾಕು. ನೀನೇ ಬುದ್ಧಿವಂತನೆಂದು ಎಣಿಸದಿರು. ನೀನೇ ಬ್ರಿಲಿಯಂಟ್ ಅನ್ಕೊಂಡ್ಬೇಡ. ಯಾಕೆ ನೀನು ಬ್ರಿಲಿಯಂಟ್ ಅನ್ಕೊಂಡ್ರೆ ಏನಾಗುತ್ತೆ? ನಾನೇನು ಓದಿಲ್ವಾ? ಪ್ರೈಸ್ ದಿ ಲಾರ್ಡ್. ನಾನೇನು ಓದಿಲ್ವಾ? ಓದಿದೀವಿ ಅಲ್ವಾ? ಓದಿದೀವಾ? ಓದಿದೀವಿ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಓದಿದೀವಿ, ನಮ್ಗೆಲ್ಲ ತಿಳಿದಿದೆ. ಹಾಗಾಗಿ ಈಗ ನಮ್ಗೆಲ್ಲ ತಿಳಿದಿದೆ ಅಂತ ನಮ್ಗೇನಾದ್ರೂ ಆ ಭಾವನೆ ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ ನಾವು ಪಾಪ ಮಾಡ್ತೀವಿ ಅಲ್ವಾ? ನಿಜನಾ? ಈಗ ಕೆಟ್ಟದ ನಾನು ನನ್ನದು ಅನ್ನೋದು ಬರುತ್ತೆ. ಕೆಲವು ಕುಟುಂಬಗಳಲ್ಲಿ ನೋಡಿದ್ದೀರಾ, ಹೆಂಡತಿ ಏನಾದ್ರು ಕೆಲ್ಸಕ್ಕೆ ಹೋಗಿ ಬಂದ್ರೆ ಗಂಡನಿಗೆ ಏನಂತ ಹೇಳ್ತಾಳೆ? ಏನ್ ಮಾಡ್ತಾ ಇದೀಯ ನೀನು? ನಾನೇ. ಸಾಮಾನ್ಯವಾಗಿ ನಾನು ಎಲ್ಲೋ ಒಂದು ಪುಸ್ತಕದಲ್ಲಿ ಓದಿದೆ ಅಥವಾ ಕೆಲವು ವಿಡಿಯೋಸ್ ನೋಡ್ಬೇಕಾದ್ರೆ ತುಂಬಾ ಜ್ಞಾನ ಪಂಡಿತರು ಹೇಳ್ತಾರೆ, ಗಂಡಸು ಯಾವತ್ತೂ ಅಷ್ಟೇ ಕೆಲ್ಸಕ್ಕೆ ಹೋದ್ರೆ ಅವನು ತನ್ನ ಕುಟುಂಬಕ್ಕಾಗಿನೇ ದುಡಿತಾನೆ. ನಾನು ದುಡ್ಕೊಂಬಂದೆ ಅಂತ ಎಲ್ಲೂ ಹೇಳಲ್ಲ. ಆದ್ರೆ ಹೆಂಗಸು ಏನಾದ್ರು ಕೆಲ್ಸಕ್ಕೆ ಹೋಗಿ ಬಂದ್ರೆ ಆಕೆ ಹೇಳೋದೇನು? ನಾನ್ ದುಡ್ದಿದ್ದು, ನಾನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ?
ನಾನ್ ದುಡ್ದಿದ್ದು. ನಾನು ಅಂತ ಬಂದಾಗ ಅಲ್ಲೇನಾಗುತ್ತೆ? ಪಾಪ ಉಟ್ಕೊಳ್ಳುತ್ತೆ. ಯಾವ ತರ ಪಾಪ ಉಟ್ಕೊಳ್ಳುತ್ತೆ? ಕೋಪ ಎಂಬ ಪಾಪ ಉಟ್ಕೊಳ್ಳುತ್ತೆ ಅಲ್ವಾ? ಕೋಪ, ನಾಲಿಗೆ ಬಲಹೀನವಾಗುತ್ತೆ. ಆಗ ಮನೆಯಲ್ಲಿ ಜಗಳ ಬಂತು ಅಂತ ಹೇಳಿದ್ರೆ ಶಾಂತಿ ಸಮಾಧಾನ ಹೋಯ್ತು. ಶಾಂತಿ ಸಮಾಧಾನ ಹೋಯ್ತು ಅಂತ ಹೇಳಿದ್ರೆ ಇಡೀ ಕುಟುಂಬವೇ ಏನಾಗಿ ಮಾರ್ಪಡ್ತು? ನರಕವಾಗಿ ಅಲ್ವಾ? ನರಕವಾಗಿ ಮಾರ್ಪಡ್ತು. ಸೊ ಹಾಗಾಗಿ ಇಲ್ಲಿ ವಾಕ್ಯ ಹೇಳುತ್ತೆ, ನೀನೇ ಬುದ್ಧಿವಂತನೆಂದು ಎಣಿಸದಿರು, ಸರ್ವೇಶ್ವರನಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ಕೆಟ್ಟದ್ದನ್ನ ಯಾವಾಗ ನಾವು ತೊರಿತೀವೋ ಆಗ ನಾವು ಏನಾಗ್ತೀವಿ? ದೇವರ ಪ್ರಭುವಿನ ಮಕ್ಕಳಾಗ್ತೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ವಾಕ್ಯ ಮುಂದುವರಿಸಿ, 8ನೇ ವಾಕ್ಯ ಮುಂದುವರಿಸಿ. ಆಗ ನಿನಗೆ ದೇಹಾರೋಗ್ಯ ದೊರಕುವುದು, ನಿನ್ನ ಎಲುಬುಗಳಿಗೆ ಶಕ್ತಿ ಸಾರತ್ವ ಸಿಗುವುದು. ಆಗ ನಿನಗೆ ದೇಹಾರೋಗ್ಯ ದೊರಕುವುದು. ನೀನು ನಿನ್ನ ಗಂಡ ಹೆಂಡತಿ ಮಕ್ಕಳು ಆನಂದವಾಗಿದ್ರೆ, ಇರುವುದರಲ್ಲೇ ತೃಪ್ತರಾಗಿದ್ರೆ, ದೇವರು ಕೊಟ್ಟದ್ದನ್ನೇ ಅದರಲ್ಲೇ ನಾವು ಜೀವಿಸಿದ್ರೆ ನಿಮಗೆ ಒಳ್ಳೆ ಆರೋಗ್ಯ ಖಂಡಿತವಾಗ್ಲಿರುತ್ತೆ. BP, ಶುಗರ್, IBP, ಲೋ BP ಇದ್ಯಾವುದು ಬರೋದಿಲ್ಲ. ನಮ್ಮ ತಾತನಿಗೆ ಶುಗರೇ ಇದ್ದಿರಲಿಲ್ಲ. 94 ವರ್ಷಕ್ಕೆ ಅವ್ರು ಮರಣ ಹೊಂದಿದ್ರು. BP, ಶುಗರ್ ಇರಲಿಲ್ಲ. ಈಗ ಮಕ್ಕಳಿಗೆ ಇದೆ. ಹೇಗ್ ಬಂತು? ದೇವರು ಉಂಟು ಮಾಡ್ಬೇಕಾದ್ರೆ ಆ ರೀತಿ ಉಂಟು ಮಾಡಿದ್ರ? ಶುಗರ್ ಇರುವ ಮನುಷ್ಯ ಉಂಟಾಗ್ಲಿ, BP ಇರುವ ಮನುಷ್ಯ ಉಂಟಾಗ್ಲಿ? ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಇದು ರೋಗ? ನಾವಾಗಿಯೇ ಬರಮಾಡಿಕೊಂಡು ಒಂದು ವಾಕ್ಯ ಓದೋಣ. ಉಪದೇಶಕ ಗ್ರಂಥ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ನೋಡಿ ಅಲ್ಲಿ ಉಪದೇಶಕ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ವಾಕ್ಯ ಓದೋಣ. ಉಪದೇಶಕನ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಮಾನವನು ಪಡುವ ಸಮಸ್ತ ಪರಿಶ್ರಮವನ್ನು ಹಾಗೂ ಸಾಧಿಸುವ ಸಕಲ ಕಾರ್ಯಗಳನ್ನು ಅವಲೋಕಿಸಿದೆ. ಇವಕ್ಕೆಲ್ಲ ಪರರ ಬಗ್ಗೆ ಅವನಿಗಿರುವ ಮತ್ಸರವೇ ಕಾರಣವೆಂದು ತೋರಿ ಬಂತು. ಇದು ಕೂಡ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದಂತೆ ವ್ಯರ್ಥ. ಪ್ರೈಸ್ ದಿ ಲಾರ್ಡ್. ನೋಡಿ, ಮಾನವನು ಪಡುವ ಸಮಸ್ತ ಪರಿಶ್ರಮವನ್ನು ಹಾಗೂ ಸಾಧಿಸುವ ಸಕಲ ಕಾರ್ಯಗಳನ್ನು ಅವಲೋಕಿಸಿದೆ. ಇವಕ್ಕೆಲ್ಲ ಪರರ ಬಗ್ಗೆ ಅವನಿಗಿರುವ ಮತ್ಸರವೇ ಕಾರಣವೆಂದು ತೋರಿ ಬಂತು. ಈಗ ಬೇರೆಯವರು ಏನಾದ್ರು ತಗೊಂಡ್ರೆ ನಾವು ತಗೊಳ್ಬೇಕು. ಎಷ್ಟು ಸಮಸ್ಯೆಗಳಾಗುತ್ತೆ ಗೊತ್ತಾ ಕುಟುಂಬದಲ್ಲಿ? ಎಲ್ಲ ಕುಟುಂಬಗಳಲ್ಲಿ ಏನು ನಡೆಯುತ್ತೆ? ಅವ್ರು ತಗೊಂಡ್ರು, ನಾವಿನ್ನು ತಗೊಂಡಿಲ್ಲ. ಅವ್ರು ತಗೊಂಡ್ರು, ನಿನಗೆ ತಕ್ಕೊಡಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಹಂಗ್ ಮಾಡಿದ್ರು, ನಿನಗೆ ಹಿಂಗ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ಒಂದೊಂದು ಕುಟುಂಬಗಳಲ್ಲಿ ಗಂಡ ಹೆಂಡತಿಗೆ ಹೀಯಾಳಿಸೋದು, ಕೆಲವು ಸಾಮಾನ್ಯವಾಗಿ ಹೆಂಗಸರು ಗಂಡಸರಿಗೆ ಹೀಯಾಳಿಸೋದು ಅಲ್ವಾ? ವಾಕ್ಯ ಏನ್ ಹೇಳ್ತದೆ? ನಿನಗೆ ದೇಹಾರೋಗ್ಯ ದೊರಕುವುದು, ನಿನ್ನ ಎಲುಬುಗಳಿಗೆ ಶಕ್ತಿ ಸಾರತ್ವ ಸಿಗುವುದು. ಹಿಂಗೆ ಮಾತು ಬೆಳೆದು ಏನಾಗುತ್ತೆ? ಒಂದು ಗಂಡ ಬುರುಡೆ ಹೊಡೆದಾಕ್ತಾನೆ, ಇಲ್ಲ ಹೆಂಡತಿನೇ ಬುರುಡೆ ಹೊಡೆದಾಕ್ತಾಳೆ, ಇಲ್ಲಾಂದ್ರೆ ಮೂಳೆಗಳು ಮುರಿದೋಗುತ್ತೆ ಹೊಡೆತಕ್ಕೆ. ಹೌದಾ? ನಿಜನಾ? ಎಷ್ಟೋ ಕುಟುಂಬಗಳಲ್ಲಿ ಕೋಪಕ್ಕೆ ಕೈಯೇ ಮುರಿದಾಕ್ಬಿಟ್ಟಿದ್ದಾರೆ. ಮುರಿದಾಕಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ತಲೆ ಒಡೆದೋಗಿದೆ. ಎಷ್ಟೋ ಕುಟುಂಬಗಳಲ್ಲಿ ಬೆನ್ನು. ಯಾಕಂದ್ರೆ ಕೈಗೆ ಏನು ಸಿಗುತ್ತೋ ಅದು ತಗೊಂಡು ಹೊಡೆದು ಬಿಡೋದು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಹೇಗಿರ್ಬೇಕು? ತುಂಬಾ ಕಂಟ್ರೋಲ್ ಆಗಿರ್ಬೇಕು. ನಮಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ದೇವರು ಕೊಟ್ಟದ್ರಲ್ಲೇ ಅವ್ರು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ವಾಕ್ಯ ಹೇಳುತ್ತೆ, ಹಿಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ ಹೇಳುತ್ತೆ 5ನೇ ವಾಕ್ಯದಲ್ಲಿ, ಹಣದಾಸೆಗೆ ನೀನು ಬಲಿಯಾಗಬೇಡ, ನಿನ್ನನ್ನು ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆದು ಬಿಡೋದಿಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ವಾಕ್ಯ ಓದಿ, ಅದು ವಾಕ್ಯ 13ನೇ ಅಧ್ಯಾಯ ವಾಕ್ಯ 5. ಹಣದಾಸೆಗೆ ಬಲಿಯಾಗಬೇಡಿ, ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ. ಎಂದೆಂದಿಗೂ ನಾನು ನಿನ್ನ ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು ದೇವರೇ ಹೇಳಿದ್ದಾರೆ. ಎಂದು ದೇವರೇ ಹೇಳಿರಬೇಕಾದ್ರೆ
ಆ ದೇವರ ಮಾತನ್ನ ನಾವು ಮೀರಿ ಮನುಷ್ಯನು ನುಡಿಯುವ ಮಾತುಗಳನ್ನೇ ನಾವು ಹೇಳ್ತಾ ಇದ್ದೇವೆ. ಮನುಷ್ಯನು ನುಡಿಯುವಂತಹ ಮಾತುಗಳ ಮೇಲೆ ಬಹಳ ಗಮನ ಹರಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ತಿಳ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಯಾರೋ ನಿಮ್ಮ ಒಬ್ಬ ಸಂಬಂಧಿಕ ಬರ್ತಾನೆ. ಬಂದಾಗ ಅವನು ಹೇಳೋದು ಇಷ್ಟೇನೆ, ನಿಮ್ಮ ಮಕ್ಕಳಿಗೆ ಏನ್ ಮಾಡಿಟ್ಟಿದ್ಯಾ, ನಿಮ್ಮ ಮಕ್ಕಳಿಗೆ ಏನ್ ಮಾಡಿದ್ಯಾ, ಇಷ್ಟು ವರ್ಷ ಆಯ್ತು ಒಂದು ಮನೆ ಕಟ್ಟಕ್ಕಾಗ್ಲಿಲ್ವಾ, ಇಷ್ಟು ವರ್ಷ ಆಯ್ತು ಒಂದು ಆಸ್ತಿ ಮಾಡಕ್ಕಾಗ್ಲಿಲ್ಲ, ಒಂದು ಸೈಡ್ ತಗೊಳಕ್ಕಾಗ್ಲಿಲ್ವಾ, ಇನ್ನು ಹಿಂಗೆ ಇದೆಯಾ. ಇದು ಯಾರು ಪ್ರೇರೇಪಿಸ್ತಾರೋ ನಿಮಗೆ? ಯಾರು? ಸೈತಾನ. ಸೈತಾನ. ಆಗ ಹೆಂಡತಿ ಹೇಳ್ತಾಳೆ, ಏನಂತ ಹೇಳ್ತಾಳೆ? ಅಯ್ಯೋ, ಇವ್ರು ತಗೊಂಬರೋ ದುಡ್ಡಲ್ಲಿ ಎಲ್ಲಿ ಸೈಟ್ ತಗೊಳ್ಳೋದು? ಪ್ರೈಸ್ ದಿ ಲಾರ್ಡ್. ಬೇರೆ ಏನಾದ್ರು ಮಾಡ್ರಿ ಅಂದ್ರೆ ಕೇಳಲ್ಲ, ಏನಾದ್ರು ಮಾಡಿ ಅಂದ್ರೆ ಕೇಳಲ್ಲ. ಕೆಲವು ಕುಟುಂಬಗಳಲ್ಲಿ ಹೆಂಗಸರು ಹೇಳ್ತಾರೆ, ಪಾಪದ ಕೆಲಸ ಮಾಡಿ ಮೊದಲು ನನ್ನ ಲೈಫ್ ಸೆಟಲ್ ಮಾಡು, ನನ್ನ ಲೈಫ್ ಸೆಟಲ್ ಮಾಡು. ಲೋಕದಲ್ಲಿ ನೀನು ಲೈಫ್ ಸೆಟಲ್ ಮಾಡ್ಕೊಳ್ಬೋದು, ಅದರಲ್ಲಿ ಏನು ಎರಡು ಮಾತಿಲ್ಲ. ಲೋಕದಲ್ಲಿ ನೀನು ಲೈಫ್ ಸೆಟಲ್ ಮಾಡ್ಕೊಳ್ಬೋದು, ಆದರೆ ನ್ಯಾಯ ತೀರ್ಪಿನ ದಿನ ನಿನ್ನ ಅನ್ಯಾಯದ ದುಡ್ಡು ಅಥವಾ ಅನ್ಯಾಯದಿಂದ ಶೇಖರಿಸಲ್ಪಟ್ಟಂತ ಆಸ್ತಿ ಪಾಸ್ತಿ ಅಧಿಕಾರ ಯಾವುದು ಏನ್ ಬರಲ್ಲ, ನಿನಗೆ ನೆರವಾಗಲ್ಲ, ನಿನಗೆ ಸಪೋರ್ಟ್ ಮಾಡಲ್ಲ. ವಾಕ್ಯ ಓದಿ ಬೇಕಾದ್ರೆ ಜ್ಞಾನೋಕ್ತಿಯ ಗ್ರಂಥ 11ನೇ ಅಧ್ಯಾಯ ವಾಕ್ಯ 11:4 ಓದಿ. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿ 11:4. ನೆರವಾಗುವುದು ಆಸ್ತಿಪಾಸ್ತಿ, ಸನ್ನಡತೆಯಿಂದಲೇ ಮರಣದಿಂದಲೇ ವಿಮುಕ್ತಿ. ಪ್ರೈಸ್ ದಿ ಲಾರ್ಡ್. ಬೇರೆ ಯಾರೋ ಇನ್ನೊಬ್ರು ಓದಿದ್ರು, ಓದ್ತೀರಾ? ಓದಿ. ತೀರ್ಪಿನ ದಿನ ನೆರವಾಗದು ಆಸ್ತಿಪಾಸ್ತಿ, ಸನ್ನಡತೆಯಿಂದಲೇ ಮರಣದಿಂದ ವಿಮುಕ್ತಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಏನ್ ಹೇಳ್ತಾ ಇದಾರೆ? ತೀರ್ಪಿನ ದಿನ ನೆರವಾಗದು ಆಸ್ತಿ. ಹೌದು, ನೀನ್ ಮಾಡಿಟ್ಟಿರೋದು ಯಾವುದು ಏನಾಗಲ್ಲ, ಯಾವುದು ನೆರವಾಗಲ್ಲ, ಯಾವುದು ನೆರವಾಗಲ್ಲ. ನೋಡಿ, ನಮ್ಮ ಆಲೋಚನೆ ಇಷ್ಟೇ. ಉಪದೇಶಕ ಏನ್ ಹೇಳ್ತಾ ಇದ್ದಾನೆ? ಬೇರೆಯವರ ಮೇಲೆ ಇರುವ ಮತ್ಸರವೇ ಕಾರಣ. ಮತ್ಸರ. ಅವ್ರು ತಗೊಂಡ್ರು ನಾವು ತಗೊಳ್ಬೇಕು, ಅವ್ರು ಇದು ಮಾಡಿದ್ರು ನಾವು ಇದು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಇನ್ನೊಂದು ವಾಕ್ಯ ನೋಡಿ. ಹೇಗಾದ್ರೂ ಮಾಡಿ ನಾವು ಶ್ರೀಮಂತರಾಗಬೇಕು, ಆದ್ರೆ ಬೈಬಲ್ ಹೇಳುತ್ತೆ ಶ್ರೀಮಂತ ಪರಲೋಕ ರಾಜ್ಯ ಸೇರೋದಿಲ್ಲ. ವಾಕ್ಯ ಓದಿ. ಲೂಕನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 24ನೇ ವಾಕ್ಯ. 18:24. ಸಿರಿವಂತರಿಗೆ ಓದಿ. ಅವನು ಬೆತೆಗೀಡಾದುದನ್ನು ಕಂಡ ಯೇಸು, ಸಿರಿವಂತರಿಗೆ ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟೊಂದು ಕಷ್ಟಕರ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವಕ್ಕಿಂತಲೂ ಒಂಟೆ ಸೂಜಿಗಣ್ಣಲ್ಲಿ ನುಸುಳುವುದು ಸುಲಭ ಎಂದರು. ಪ್ರೈಸ್ ದಿ ಲಾರ್ಡ್. ಈಗ ನೀವು ಶ್ರೀಮಂತರಾಗ್ಲಿಕ್ಕೆ ಬಯಸ್ಬೇಕಾ, ಶ್ರೀಮಂತರಾಗ್ಲಿಕ್ಕೆ ಪ್ರಾರ್ಥಿಸ್ಬೇಕಾ, ಅಥವಾ ನಿತ್ಯ ಜೀವ ಪಡೆಯೋದಕ್ಕೋಸ್ಕರ ಪ್ರಾರ್ಥಿಸ್ಬೇಕಾ? ನಿತ್ಯ ಜೀವಕ್ಕೋಸ್ಕರ. ಈ ಲೋಕದಲ್ಲಿ ನಿಮ್ಮನ್ನ ಹೀಯಾಳಿಸ್ಲಿ, ಈ ಲೋಕದಲ್ಲಿ ನಿಮ್ಮನ್ನ ಕಡೆಗಣಿಸ್ಲಿ, ಈ ಲೋಕದಲ್ಲಿ ನಿಮಗೆ ಆಸ್ತಿ ಇರಬಾರ್ದು, ಈ ಲೋಕದಲ್ಲಿ ನಿಮಗೆ ಯಾವುದೇ ಅಧಿಕಾರ ಇಲ್ಲ, ಈ ಲೋಕದಲ್ಲಿ ನಿಮಗೆ ಲೋಕದ ಬಾಂಧವ್ಯ, ಸಂಪೂರ್ಣ ಹೇಳ್ಬೇಕಾದ್ರೆ ಲೋಕದ ಬಾಂಧವ್ಯ ಯಾವುದು ಇಲ್ಲ, ನೀವು ಯಾವುದು ಆಸೆ ಪಟ್ಟಿಲ್ಲ ಅದಕ್ಕೆ. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಮೊದಲು ಯಾವುದಕ್ಕೆ ತವಕ ಪಡ್ಬೇಕಂತೆ? ದೇವರ ಸಾಮ್ರಾಜ್ಯಕ್ಕೆ. ಮೊದಲು ನೀನು ದೇವರ ಸಾಮ್ರಾಜ್ಯಕ್ಕೆ ತವಕ ಪಡು, ನೀನು ಮೊದಲು ದೇವರ ರಾಜ್ಯಕ್ಕೆ ತವಕ ಪಡು. ಅದರೊಂದಿಗೆ ಎಲ್ಲವೂ ಸಿಗುತ್ತದೆ. ಇದು ದೇವರ ವಾಗ್ದಾನ. ಇದು ದೇವರ ವಾಗ್ದಾನ. ದೇವರು ಕೆಲವು ಬಾರಿ ಏನ್ ಮಾಡ್ತಾರೆ? ಪರೀಕ್ಷೆ ಮಾಡಿ, ಪರಿಶೋಧನೆ ಮಾಡಿ ಕೊಡುವಂಥದ್ದು. ನಾವೇನ್ ಮಾಡ್ತೀವಿ? ನಮಗೆ ಆತ್ರ ಜಾಸ್ತಿ ಅಲ್ವಾ? ಹೇಗಾದ್ರೂ ಮಾಡಿ ಗಂಡನಿಗೆ ಹೇಳಿ, ಅಥವಾ ಬೇರೆಯವ್ರಿಗೆ ಹೇಳಿ, ಅಥವಾ ಹೆಂಡತಿಗೆ ಹೇಳಿ, ಅಲ್ಲಿ ಗಲಾಟೆ ಮಾಡಿ, ಇಲ್ಲಿ ಗಲಾಟೆ ಮಾಡಿ, ಹೇಗಾದ್ರೂ ಮಾಡಿ
ನಾವು ಶ್ರೀಮಂತರಾಗ್ಲಿಕ್ಕೆ ನೋಡ್ತೀವಿ. ನೋಡಿ, ನಮ್ಮ ಮಕ್ಕಳನ್ನು ಕೂಡ ನಾವು ಶ್ರೀಮಂತನಿಗೆ ಕಟ್ಟಿಕೊಡ್ಲಿಕ್ಕೆ, ಶ್ರೀಮಂತನಿಗೆ ಮದುವೆ ಮಾಡ್ಕೊಳ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ. ಅಯ್ಯೋ ಬ್ರದರ್, ಅವ್ರು ಹೋಗೋ ಕುಟುಂಬದಲ್ಲಿ ಹೆಂಗಿರ್ಬೇಕು, ಹೋಗೋ ಕುಟುಂಬದಲ್ಲಿ ಹೇಗಿರ್ಬೇಕು, ಪ್ರೈಸ್ ದಿ ಲಾರ್ಡ್. ಅಲ್ಲೋಗಿ ಬಡತನದಲ್ಲಿದ್ರೆ ಹೆಂಗೆ ಬ್ರದರ್ ಸಾಧ್ಯ ಅಲ್ವಾ? ಸುಖವಾಗಿರ್ಬೇಕು. ಮೊದಲು ನಿನ್ನ ಮಗಳು ಅಥವಾ ನಿನ್ನ ಅಳಿಯ ದೇವರ ರಾಜ್ಯಕ್ಕೆ ತವಕ ಪಡ್ತಾ ಇದ್ದಾರ, ಅದನ್ನ ಪರಿಶೋಧಿಸ್ಬೇಕು. ಮೊದಲು ಆ ಮಗನಲ್ಲಿರುವ ದಾಹವನ್ನು ನೋಡಬೇಕು. ನಿನ್ನ ಆಸ್ತಿ ಮಾಡಕ್ಕೆ ಹೇಳಿ ನಿನ್ನ ಆಸ್ತಿ ಇರುವ ಹುಡುಗನಿಗೆ ಕೊಟ್ಟು ನಿನ್ನ ಮಗಳು ನರಕಕ್ಕೆ ಹೋಗೋದಕ್ಕಿಂತ, ನಿನಗೆ ಆಸ್ತಿ ಇರುವ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ಅವರಿಬ್ಬರು ಕುಟುಂಬ ಸಮೇತವಾಗಿ ನರಕಕ್ಕೆ ಹೋಗೋದಕ್ಕಿಂತ ಅವನು ದೇವರ ರಾಜ್ಯಕ್ಕೆ ತವಕ ಪಡ್ತಾ ಇದ್ದಾನ, ನಿನ್ನ ಮಗಳು ದೇವರ ರಾಜ್ಯಕ್ಕೆ ತವಕ ಪಡ್ತಾ ಇದ್ದಾಳ. ಪ್ರೈಸ್ ದಿ ಲಾರ್ಡ್. ಅದು ತುಂಬಾ ಉತ್ತಮ, ತುಂಬಾ ಉತ್ತಮ. ನೋಡಿ, ನಮ್ಮ ಕುಟುಂಬದಲ್ಲಿ ಕುಂದುಕೊರತೆಗಳು ಏನಕ್ಕೆ ಬರ್ತಾ ಇದೆ? ಕುಂದುಕೊರತೆಗಳು ಎಲ್ಲಾ ವಿಷಯದಲ್ಲೂ ಕುಂದುಕೊರತೆಗಳು. ವಾಕ್ಯ ಓದಿ, ಹಂಗೆ ವಾಕ್ಯ ಮುಂದುವರಿಸಿ. ಜ್ಞಾನೋಕ್ತಿ 3ನೇ ಅಧ್ಯಾಯ 9ನೇ ವಾಕ್ಯ. ನಿನ್ನ ಆಸ್ತಿಯನ್ನರ್ಪಿಸಿ ಸರ್ವೇಶ್ವರನನ್ನು ಸನ್ಮಾನಿಸು, ನಿನ್ನ ಬೆಳೆಯ ಪ್ರಥಮ ಫಲವನ್ನು ಕಾಣಿಕೆಯಾಗಿ ಕೊಡು. ಪ್ರೈಸ್ ದಿ ಲಾರ್ಡ್. ಈಗ ನಾವು ಭಾನುವಾರ, ಉದಾಹರಣೆಗೆ ಸಣ್ಣ ವಿಷಯ ತಗೊಳ್ತೀನಿ. ಭಾನುವಾರ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ನೀವು ಚರ್ಚ್ಗೆ ಹೋಗ್ತೀರಾ? ಹೋಗಲ್ಲ. ಚರ್ಚ್ಗೆ ಹೋಗಲ್ಲ. ಕಾಯ್ಕೊಂಡಿರ್ತಾರೆ. ಸರಿ, ಆಯ್ತು. ಶನಿವಾರ ನೀವು ಮಲಕೊಂಡ್ರಿ. ಮಲಗಿದಾಗ ಒಂದು 5 ಗಂಟೆಗೆ ನಿಮ್ಗೊಂದು ಕಿವಿ ಮಾತು ಬರುತ್ತೆ, ಏಯ್ ಮಲ್ಕ, ಏನಾಗಲ್ಲ ಮಲ್ಕ, ಸಾಯಂಕಾಲ ಚರ್ಚ್ಗೆ ಹೋಗು. ಯಾವಾಗ? ಭಾನುವಾರ ಸಾಯಂಕಾಲ ಚರ್ಚ್ಗೆ ಹೋಗು. ಪ್ರೈಸ್ ದಿ ಲಾರ್ಡ್. ಈಗ ನಾವು ಯಾವುದನ್ನ ನಂಬಿ ನಾವಿದ್ದೀವಿ? ಯಾವುದನ್ನ ನಂಬಿದೀವಿ ನಾವೀಗ? ನಮ್ಮ ಆಸ್ತಿ ಪಾಸ್ತಿಯನ್ನ ಅಥವಾ ದೇವರನ್ನ? ಆಸ್ತಿ ಪಾಸ್ತಿ ಯಾರ್ದು? ಲೋಕದ ಆಸ್ತಿ ಪಾಸ್ತಿ ಯಾರ್ದು? ಸೈತಾನಂದಲ್ವಾ? ಸೈತಾನಂದು. ಪ್ರೈಸ್ ದಿ ಲಾರ್ಡ್. ಈಗ ನೀವು ಯಾರನ್ನ ಸನ್ಮಾನಿಸಿದಾಯ್ತು? ಯಾರನ್ನ ಸನ್ಮಾನಿಸಿದ್ದು? ಇಲ್ಲಿ ವಾಕ್ಯ ಏನ್ ಹೇಳ್ತದೆ? 9ನೇ ವಾಕ್ಯ ಏನ್ ಹೇಳ್ತದೆ? 9ನೇ ವಾಕ್ಯ ಏನ್ ಹೇಳ್ತದೆ? ಯಾರನ್ನ ಸನ್ಮಾನಿಸ್ಬೇಕು? ನಿನ್ನ ಆಸ್ತಿ ಪ್ರಭುವನ್ನು, ಸರ್ವೇಶ್ವರ ಸ್ವಾಮಿ ಪ್ರಭುವನ್ನ ಸನ್ಮಾನಿಸ್ಬೇಕು ನೀನು. ಆಕ್ಚುಲಿ ನಮಗೆ ಕೆಲಸ ಏನ್ ಗೊತ್ತಾ? ನಮಗೆ ದೇವ್ರು ಕೊಟ್ಟಿರೋ ಕೆಲಸ ಏನ್ ಗೊತ್ತಾ? ಓದ್ತೀರಾ? 2 ಪೂರ್ವಕಾಲದ ಇತಿಹಾಸ ಹೋಗಿ. 2 ಪೂರ್ವಕಾಲದ ಇತಿಹಾಸ. ಪ್ರೈಸ್ ದಿ ಲಾರ್ಡ್. 29ನೇ ಅಧ್ಯಾಯ ವಾಕ್ಯ. 2 ಪೂರ್ವಕಾಲದ ಇತಿಹಾಸ 29ನೇ ಅಧ್ಯಾಯ ವಾಕ್ಯ 11 ಓದಿ. ಈಗಿರಲಾಗಿ ನನ್ನ ಮಕ್ಕಳೇ, ಉದಾಸೀನರಾಗಿರಬೇಡಿ. ಸರ್ವೇಶ್ವರ ತಮ್ಮನ್ನು ಆರಾಧಿಸುವುದಕ್ಕೂ ತಮಗೆ ಧೂಪಾರತಿ ಎತ್ತುವುದಕ್ಕೂ ನಿಮ್ಮನ್ನು ತಮ್ಮ ಸಾನ್ನಿಧ್ಯ ಸೇವಕನನ್ನಾಗಿ ಆರಿಸಿಕೊಂಡರಲ್ಲವೇ ಎಂದು ಹೇಳಿದನು. ಏನಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿರೋದು? ಏನ್ ಕೆಲಸ ಮಾಡ್ಲಿಕ್ಕೆ? ದೇವರ ಸಮ್ಮುಖದಲ್ಲಿ. ಪಾಯಿಂಟ್ ನಂಬರ್ 1 ಆರಾಧಿಸುವುದಕ್ಕೆ. ಪಾಯಿಂಟ್ ನಂಬರ್ 2 ಧೂಪಾರತಿ ಎತ್ತುವುದಕ್ಕೆ. ಪಾಯಿಂಟ್ ನಂಬರ್ 3 ಸೇವಕರನ್ನಾಗಿ. ಈಗ ನಾವೇನ್ ಮಾಡ್ತಾ ಇದೀವಿ? ಯೋಚನೆ ಮಾಡಿ, ನಾವೇನ್ ಮಾಡ್ತಾ ಇದೀವಿ? ಆರಾಧನೆ ಹೆಂಗಿದೆ? ನಮ್ಮ ಆರಾಧನೆ ದೇವರ ಅದೇ ಅಧ್ಯಾಯದಲ್ಲಿ 30ನೇ ಅಧ್ಯಾಯ 8ನೇ ವಾಕ್ಯ. 30ನೇ ಅಧ್ಯಾಯ 8ನೇ ವಾಕ್ಯ ಓದಿ. 2 ಪೂರ್ವಕಾಲದ ಇತಿಹಾಸ 30ನೇ ಅಧ್ಯಾಯ ವಾಕ್ಯ 8. ಈಗ ನಿಮ್ಮ ಪೂರ್ವಜರಂತೆ ಆಜ್ಞೆಗೆ ಮಣಿಯದವರಾಗಬೇಡಿ, ಸರ್ವೇಶ್ವರನಿಗೆ ಅಧೀನರಾಗಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸದಾಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಅವರನ್ನು ಅವಲಂಬಿಸಿರಿ.
ಆಗ ನಿಮ್ಮ ಮೇಲಿರುವ ಅವರ ಉಗ್ರ ಕೋಪ ತೊಲಗಿ ಹೋಗುವುದು. ಪ್ರೈಸ್ ದಿ ಲಾರ್ಡ್. ಈಗ ಯಾರನ್ನ ಅವಲಂಬಿಸಿಕೊಂಡಾಗ ದೇವರ ಕೋಪ ನಮ್ಮನ್ನ ಬಿಟ್ಟು ಹೋಗುತ್ತೆ? ಯಾರನ್ನ ಅವಲಂಬಿಸಿಕೊಂಡಾಗ? ಆ? ಸರ್ವೇಶ್ವರ ಸ್ವಾಮಿಯನ್ನ ಅವಲಂಬಿಸಿಕೊಂಡಾಗ. ನಾವು ಇವತ್ತಿಗೂ ಯಾರನ್ನ ಅವಲಂಬಿಸಿಕೊಂಡಿದೀವಿ ಗೊತ್ತಾ ನಿಮ್ಗೆ? ಲೋಕದ ಮೂಗಿನಲ್ಲಿ ಉಸಿರಾಡುವ ಲೋಕದ ವ್ಯಕ್ತಿಯನ್ನ ಅಲ್ವಾ? ಅವ್ರು ಹೇಳಿದ್ದೆ ವೇದವಾಕ್ಯ. ಅವ್ರು ಹೇಳಿದ್ದೆ ವೇದವಾಕ್ಯ. ಪ್ರೈಸ್ ದಿ ಲಾರ್ಡ್. ಇವಾಗ ಯಾರೋ ಒಬ್ರು ಬ್ರದರ್ ಬಂದ್ರು, ಅವ್ರು ಹೇಳಿದ್ರು ಅದೇ ಸತ್ಯ ಅಲ್ವಾ? ಈಗ ನಾವು ಹೇಳಿರ್ತೀವಿ, ನೀವು ಮನೇಲಿ ಪ್ರಾರ್ಥನೆ ಮಾಡಿ ಬೈಬಲ್ ಓದಿ ಅಂತ ಹೇಳಿರ್ತೀವಿ, ಕೇಳಲ್ಲ. ಸ್ವಂತ ಊರಲ್ಲಿ ಏನಿಲ್ಲ, ಗೌರವ ಇಲ್ಲ, ತಾತ್ಸರ ಅಲ್ವಾ? ತಾತ್ಸರ. ಅದೇ ಮಾತನ್ನ ಬೇರೆ ಕಡೆಯಿಂದ ಯಾರಾದ್ರೂ ಬಂದು ಹೇಳಿದ್ರೆ, ಅಯ್ಯೋ ಬ್ರದರ್ ಈ ತರ ಹೇಳಿದ್ರು, ಬ್ರದರ್ ಆ ತರ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ನಿಮಗೆ ಕೊಟ್ಟ ಕೆಲಸ ಏನು? ದೇವರನ್ನ ಆರಾಧಿಸೋದು. ದೇವರನ್ನ ಆರಾಧಿಸೋದು, ದೇವರಿಗೆ ಧೂಪಾರತಿ ಎತ್ತೋದು, ದೇವರ ಸಾನ್ನಿಧ್ಯದಲ್ಲಿ ಸೇವಕರನ್ನಾಗಿ ಆರಿಸ್ಕೊಂಡಿರೋದು. ಸೇವಕರು ನಾವು. ಈಗ ನಾವು ಸೇವಕರಾಗಿದ್ದೀವ? ಏನಾಗಿದ್ದೀವಿ? ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ. ಏನಾಗಿದ್ದೀವಿ ನಾವು? ಸೇವಕರಾಗಿದ್ದೀವ? ಇಲ್ಲ. ನಾವೇ ದಂಡಿಸುವವರಾಗಿದ್ದೀವಿ ನಾವೀಗ ಅಲ್ವಾ? ನಾವೇ ದಂಡನೆ ಕೊಡ್ತಾ ಇದ್ದೀವಿ, ನಾವೇ ತೀರ್ಪು ಕೊಡ್ತಾ ಇದ್ದೀವಿ. ತೀರ್ಪು ನೀಡುವವರಾಗಿದ್ದೇವೆ, ದಂಡಿಸುವವರಾಗಿದ್ದೇವೆ. ನಿಜನಾ? ಪ್ರೈಸ್ ದಿ ಲಾರ್ಡ್. ಹೇಗಿರ್ಬೋದು ಯೋಚನೆ ಮಾಡಿ. ದೇವರ ಮಾತಿಗೆ ವಿರುದ್ಧವಾಗಿ ಜೀವಿಸುವಂತ ಕುಟುಂಬ ಹೇಗಿರ್ಬೋದು? ಬೆಂಕಿಯಲ್ಲಿ ವಾಕ್ಯ ಹೇಳುತ್ತೆ, ನೀನು ದೇವರನ್ನೇ ನಂಬಿ ಜೀವಿಸಬೇಕು, ನಿನ್ನ ಆಸ್ತಿ ಪಾಸ್ತಿಯನ್ನಲ್ಲ. ಸರ್ವೇಶ್ವರ ಸ್ವಾಮಿಯನ್ನು ಮಾತ್ರ ನೀನು ಸನ್ಮಾನಿಸಬೇಕು. 10ನೇ ವಾಕ್ಯ ಓದಿ. ಆಗ ನಿಮ್ಮ ಕಣಜಗಳು ದವಸ ಧಾನ್ಯದಿಂದ ಭರ್ತಿಯಾಗುವವು, ನಿನ್ನ ತೊಟ್ಟಿಗಳು ದ್ರಾಕ್ಷಾರಸದಿಂದ ತುಂಬಿ ತುಳುಕುವವು. ಆಮೇನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವಾಗ ನಾವು ದೇವರನ್ನ ಸನ್ಮಾನಿಸ್ತೀವೋ, ದೇವರಿಗೆ ಸಂಪೂರ್ಣವಾಗಿ ನಮ್ಮ ಕುಟುಂಬದಲ್ಲಿ ಸ್ಥಳ ಕೊಡ್ತೀವೋ, ಆಗ ನಮ್ಮ ಕಣಜಗಳು ದವಸ ಧಾನ್ಯದಿಂದ ಭರ್ತಿಯಾಗಿರುತ್ತೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ನಮ್ಮ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡಿರದೆ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ನಾವು ದೇವರನ್ನ ನಂಬಿ ಜೀವಿಸುವಾಗ, ಅಥವಾ ದೇವರ ಮೇಲೆ ಭರವಸೆ ಇಟ್ಟು ಜೀವಿಸುವಾಗ, ದೇವರ ವಾಗ್ದಾನದ ಮೇಲೆ, ವಾಗ್ದಾನ ಅಂದ್ರೆ ಎಲ್ಲಿದೆ? ಬೈಬಲಲ್ಲಿದೆ. ಬೈಬಲಲ್ಲಿರುವ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಜೀವಿಸುವಾಗ, ಆ ನಂಬಿಕೆ ಹಿಡಿದು ಪ್ರಾರ್ಥಿಸುವಾಗ, ಆ ನಂಬಿಕೆಯ ಯಾವುದು ವಾಗ್ದಾನದ ಮುಖಾಂತರ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನೆಯನ್ನ ಕೇಳ್ತಾರೆ. ಯಾಕಂತ ಹೇಳಿದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಜ್ಞಾನೋಕ್ತಿಯ ಗ್ರಂಥ 28ನೇ ಅಧ್ಯಾಯ ವಾಕ್ಯ 9 ಹೇಳುತ್ತೆ, ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ನೀನು ಬೈಬಲ್ನ ದೂರ ಇಟ್ಟು ನಾನು ಇಲ್ಲ ನಾನು ತುಂಬಾ ಬ್ರಿಲಿಯಂಟ್ ಆಗಿದ್ದೀನಿ ಅಂತ ಹೇಳಿ ಅದು ಎಂದಿಗೂ ಸಾಧ್ಯನೇ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನುಡಿದ ಮಾತುಗಳೇ ನಿಮಗೆ ಏನ್ ನೀಡುತ್ತೆ? ಸಜೀವ ಕೊಡೋದು. ಅಂತಿಮ ತೀರ್ಪು ಸಜೀವ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಗೊತ್ತಿದ್ದು ಕೂಡ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವಾಕ್ಯ ಓದೋಣ ಬೇಕಾದ್ರೆ. ಯೋಹಾನ 12ನೇ ಅಧ್ಯಾಯ ವಾಕ್ಯ 46, 47, 48 ಓದಿ, ಬೇಗ ಓದಿ. ಯೋಹಾನ. ನನ್ನನ್ನು ಕಾಣುವವನು ನನ್ನನ್ನು ಕಳಿಸಿದಾತನನ್ನೇ ಕಾಣುತ್ತಾನೆ. 46. ನನ್ನಲ್ಲಿ ವಿಶ್ವಾಸವಿಡುವವನು ಅಂಧಕಾರದಲ್ಲಿ ಉಳಿಯಬಾರದೆಂದು ನಾನೇ ಜಗಜ್ಯೋತಿಯಾಗಿ ಬಂದಿದ್ದೇನೆ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ
ಅಂತವನಿಗೆ ತೀರ್ಪು ಕೊಡುವವನು ನಾನಲ್ಲ. ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಸಾಕು, ಏಕೆಂದರೆ ಸಾಕು ಪ್ರೈಸ್ ದಿ ಲಾರ್ಡ್. ನೋಡಿ, ಈ ದೇವರ ಮಾತು ಅಂದ್ರೆ ಇವರ ವಾಕ್ಯವನ್ನ, ಯಾರು ದೇವರ ಪ್ರಭುವಿನ ಮಾತನ್ನ ನಾವು ಯಾರು ಕೇಳಬಾರ್ದು ಅಂತ ಹೇಳಿ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ, ಲೋಕದ ವಿಷಯಗಳನ್ನು ತಂದು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅಲ್ವಾ. ನೀನು ಅದು ಮಾಡಬೇಡ, ನೀನು ಅದು ಮಾಡಬೇಡ, ನೀನು ಇದು ಮಾಡು, ನೀನು ಇದು ಮಾಡು, ಅದು ಮಾಡು. ನೋಡಿ, ಲೋಕದ, ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಲೋಕದಲ್ಲಿರುವ ಯಾವ ವ್ಯಕ್ತಿಯ ಮಾತಿನಿಂದ ನಮಗೆ ನಿತ್ಯ ಜೀವ ಸಿಗೋದಿಲ್ಲ, ರಕ್ಷಣೆನೂ ಇಲ್ಲ. ಅಯ್ಯೋ ಅವ್ರು ನಮಗೆ ಕೋಪ ಮಾಡ್ಕೊಂತಾರೆ, ಅಯ್ಯೋ ಅವ್ರಿಗೆ ಬೇಸರ ಆಗುತ್ತೆ, ಅದೆಲ್ಲ ಬೇಕಾಗಿಲ್ಲ. ನಿಮಗೆ ಧರ್ಮಶಾಸ್ತ್ರವನ್ನು ನೀವು ಓದಬೇಕಷ್ಟೇನೆ. ಧರ್ಮಶಾಸ್ತ್ರ, ಬೈಬಲ್ ಅಲ್ಲಿರುವ ಒಂದೊಂದು ವಾಕ್ಯಗಳನ್ನು ನೀವು ಪ್ರತಿದಿನ ಧ್ಯಾನಿಸಬೇಕು. ಪ್ರತಿದಿನ ಧ್ಯಾನಿಸಿ, ಆಲಿಸಿ, ಅದರಂತೆ ಜೀವಿಸುವಾಗ ನಾವು ನ್ಯಾಯ ತೀರ್ಪನ್ನ ಗೆಲ್ತೀವಿ. ಹೌದಾ? ಪ್ರೈಸ್ ದಿ ಲಾರ್ಡ್. ನಾವು ನ್ಯಾಯ ತೀರ್ಪನ್ನ ಗೆಲ್ತೀವಿ. ನಾವು ನ್ಯಾಯ ತೀರ್ಪನ್ನ ಗೆಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೆ, ನ್ಯಾಯ ತೀರ್ಪನ್ನ ಗೆಲ್ಲಕ್ ಆಗಲ್ಲ ಅಂತ ಹೇಳಿದ್ರೆ ನಾವು ದೇವರ ವಾಕ್ಯಗಳನ್ನ ಕಡೆಗಣಿಸಿದೀವಿ ಅಂತ ಲೆಕ್ಕ, ದೇವರ ವಾಕ್ಯಗಳನ್ನು ತಿರಸ್ಕಾರ ಮಾಡಿದೀವಿ ಅಂತ ಲೆಕ್ಕ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಸ್ಪಷ್ಟವಾದ ಉತ್ತರ ಇದೆ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗ್ತಾನೆ. ಅದು ಆ ಕೆಲಸ ನಾಶ ಮಾಡುವುದಕ್ಕಾಗಿಯೇ ಸೈತಾನ ಕೆಲವು ಬೋಧಕರನ್ನ ಇಟ್ಟಿದ್ದಾನೆ. ನಮ್ಮನ್ನು ನಾಶಪಡಿಸುವುದಕ್ಕಾಗಿ, ಲೋಕದಲ್ಲಿರುವ ವ್ಯಕ್ತಿಗಳನ್ನ, ಲೋಕದಲ್ಲಿರುವ ಎಲ್ಲ ದೇವರ ಆತ್ಮದಿಂದ ತುಂಬಿರುವಂತಹ ವ್ಯಕ್ತಿಗಳನ್ನು ನಾಶ ಮಾಡುವುದಕ್ಕಾಗಿಯೇ ಸೈತಾನ ಏನ್ ಮಾಡಿದ್ದಾನೆ? ಮನುಷ್ಯರನ್ನ ಇಟ್ಟಿದ್ದಾನೆ, ಅಂತ ಜನಗಳನ್ನ ಇಟ್ಟಿದ್ದಾನೆ. ಅವ್ರು ಬರ್ತಾರೆ, ಅವ್ರು ಬಂದು ಏನ್ ಮಾಡ್ತಾರೆ? ನಮ್ಮನ್ನ ದಾರಿ ತಪ್ಪಿಸ್ತಾರೆ. ಬೈಬಲ್ನ ಮುಟ್ಟಕ್ ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಆಲೋಚನೆಗೆ ಬಂದ ಪ್ರಾರ್ಥನೆಯನ್ನೇ ಅವರು ಮಾಡ್ತಾ ಹೋಗ್ತಾರೆ. ಅವರು ಆಲೋಚನೆಗೆ ಬಂದಂತ ಪ್ರಾರ್ಥನೆಯನ್ನೇ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಆಗ ನಮಗೂ ಕೂಡ ಅದು ಸ್ವಲ್ಪ ಈಸಿ ಅನ್ಸುತ್ತೆ ಅಲ್ವಾ? ಯಾಕೆ? ಲೋಕದ ಪ್ರಾರ್ಥನೆ ನಿಮ್ಮನ್ನ ದಂಡಿಸೋದಿಲ್ಲ. ಲೋಕದ ಪ್ರಾರ್ಥನೆ ನಿಮಗೆ ಸರಿ ಯಾವುದು ಒಳ್ಳೇದ್ಯಾವುದು ತಿಳಿಸ್ಕೊಡೋದಿಲ್ಲ. ಲೋಕದ ಪ್ರಾರ್ಥನೆ, ಆ ವ್ಯಕ್ತಿ ತಿಳಿಸುವಂತ ಪ್ರಾರ್ಥನೆ ನಿಮ್ಗೊಂಥರ ಮಜಾ ಅನ್ಸುತ್ತೆ. ಯಾಕೆ? ನೀವು ಮಾಡಿದ ಪಾಪಗಳನ್ನ ಅದು ಏನ್ ಮಾಡಲ್ಲ, ನೆನಪಿಗೆ ತಂದು ಕೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಏನಾಯ್ತು? ಇದೇ ಸ್ವಲ್ಪ ಖುಷಿ ಅನಿಸ್ತಾ ಇದೆ. ಬೈಬಲ್ ಓದ್ಬೇಕಾದ್ರೆ ಒಂದೊಂದು ವಾಕ್ಯಗಳು ನಮ್ಗೆ ಏನಾಗ್ತಾ ಇರುತ್ತೆ? ಇಬ್ಬಾಯಿ ಕತ್ತಿ ತರ ಹೃದಯನ ಚುಚ್ತಾ ಇರುತ್ತೆ, ನಮ್ಮ ಮನಸ್ಸಾಕ್ಷಿಯನ್ನು ಚುಚ್ತಾ ಇರುತ್ತೆ. ಅಯ್ಯೋ, ನಾನು ಹಿಂಗ್ ತಪ್ಪು ಮಾಡ್ಬಿಟ್ನಲ್ಲ, ದೇವರ ವಾಕ್ಯ ಹಿಂಗಿದೆಯಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದು 2 ಪೂರ್ವಕಾಲದ ಇತಿಹಾಸ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರನ್ನು ಸನ್ಮಾನಿಸುವುದಕ್ಕಾಗಿ, ಅವರಿಗೆ ಧೂಪವನ್ನೆತ್ತುವುದಕ್ಕಾಗಿ, ಸೇವಕರನ್ನಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿರೋದು. ನಾವೇನ್ ಮಾಡ್ತಾ ಇದ್ದೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನಮಗ್ ಗೊತ್ತಿಲ್ಲ ಈ ವಾಕ್ಯ ದೇವರು ಯಾಕೆ ಆರಿಸ್ಕೊಂಡಿರೋದು ನಮಗೆ ಗೊತ್ತಿಲ್ಲ. ಇದನ್ನ ಒಂದು ಬೆನಿಫಿಟ್ ಆಗಿ, ಇದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಲೋಕದ ಬೋಧಕ ಏನ್ ಮಾಡ್ದ? ನೀನು 8:15 ಪೂಜೆಗೆ ಬರೋದು ಪರವಾಗಿಲ್ಲ, ದೂರದಿಂದ ಬರ್ತಿರಲ್ವಾ, ಒಂದು 5-10 ನಿಮಿಷ ಲೇಟಾಗೆ ಬನ್ನಿ, ಏನ್ ತೊಂದರೆ ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ನೀನು ದೇವಾಲಯದಲ್ಲಿ ಹೆಂಗ್ ಬೇಕಾದ್ರೆ ಬಾ, ಜೀನ್ಸ್ ಪ್ಯಾಂಟ್ ಆದ್ರೆ ಹಾಕೊಂಡ್ ಬಾ, ಟೀ ಶರ್ಟ್ ಆದ್ರೆ ಹಾಕೊಂಡ್ ಬಾ, ಮೈ ತೋರಿಸುವಂತೆ ಹಾಕೊಂಡ್ ಬಂದು ನೀನು ಎಷ್ಟೇ ಪಾಪ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಬರುವ ವಾರ ಒಂದು ಕಾಣಿಕೆ ಬಲಿ ಪೂಜೆ ಕೊಟ್ಬಿಡು. ಪ್ರೈಸ್ ದಿ ಲಾರ್ಡ್. ಒಂದು ತಿಳ್ಕೊಳ್ಳಿ, ಎಲ್ಲ ತಿಳಿದು ಪಾಪ ಮಾಡುವವನಿಗೆ ಏನಿಲ್ಲ, ಕ್ಷಮೆ ಇಲ್ಲ. ದೇವಾಲಯದಲ್ಲಿ ಹೆಂಗಿರ್ಬೇಕು ಅನ್ನೋದು ಎಲ್ಲಿ ಬರ್ದಿದೆ? ಬೈಬಲ್ ಅಲ್ಲಿ ಬರ್ದಿದೆ. ಯಾವ ರೀತಿ ಬಟ್ಟೆ ಹಾಕೊಳ್ಬೇಕು ಅನ್ನೋದು ಎಲ್ಲಿ ಬರ್ದಿದೆ? ಬೈಬಲ್.
ಬೈಬಲ್ ಬರ್ದಿದೆ ಅನುಸರಿಸಿ ನಡೆಯುವುದು ನಮ್ದು ಅಲ್ವಾ? ವಾಕ್ಯ ಏನ್ ಹೇಳ್ತದೆ? ನೀನೇ ಬುದ್ಧಿವಂತ ಅನ್ಕೊಳ್ಬೇಡ, ನೀನೇ ಬುದ್ಧಿವಂತ ಅನ್ಕೊಳ್ಬೇಡ. ಯಾಕೆ? ನೀನೇ ಜ್ಞಾನಿ ಅನ್ಕೊಳ್ಬೇಡ. ಏನಾಗ್ತೀಯ? ಮೂರ್ಖನಾಗೋಗ್ತೀಯ. ನೀನು ಮೂರ್ಖನಾಗೋಗ್ತೀಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಾನು ತಿಳಿಸ್ಕೊಡ್ತಾರ ನಿಮಗೆ. ಅರ್ಥ ಆಗ್ತಾ ಇದೆ ಬ್ರದರ್. ನೋಡಿ, ಇವೆಲ್ಲವನ್ನು ನಾವು ತಿರಸ್ಕಾರ ಮಾಡಿದಾಗ ನಮ್ಮ ಕುಟುಂಬ ಹೇಗೆ ಆನಂದವಾಗಿರ್ಲಿಕ್ಕೆ ಸಾಧ್ಯ? ದೇವರ ಕೋಪ ಎಲ್ಲಿರುತ್ತೋ ಆ ಕುಟುಂಬ ಏನಾಗಿರುತ್ತೆ? ಬೆಂಕಿಯಲ್ಲಿ ಉರಿತಾ ಇರುತ್ತೆ. ಬಟ್ ಇನ್ನು ಅವರು ನೋಡಿ, ನಾವು ಪಾಪ ಮಾಡಿದೀವಿ, ನಿಜ ಪಾಪ ಮಾಡಿದೀವಿ, ಆದ್ರೆ ಸೈತಾನನಿಗೆ ಇನ್ನೂ ಒಪ್ಪಿಸ್ಕೊಟ್ಟಿಲ್ಲ. ನಮ್ಮನ್ನ ಸೈತಾನಿಗೆ ಒಪ್ಪಿಸ್ಕೊಟ್ಟಿಲ್ಲ. ಕಾದು ಕುಳಿತಿದ್ದಾರೆ ದೇವರು. ಎಲ್ಲಿ ನನ್ನ ಮಗ ಬದಲಾಗ್ತಾನೋ, ಯಾವ ಬದಲಾಗ್ತಾನೋ ಬದಲಾಗ್ಲಿ, ನನ್ನ ಮಗಳು ಬದಲಾಗ್ಬೇಕು, ಅದಕ್ಕೋಸ್ಕರ ಕಾದು ಕುಳಿತಿದ್ದಾರೆ. ಅದೇ ಏನಾದ್ರೂ ಪಾಪ ಮಾಡಿದ ತಕ್ಷಣ ದೇವರು ಸೈತಾನನಿಗೆ ನಮ್ಮನ್ನ ಬಿಟ್ಟುಕೊಟ್ಟಿದ್ರೆ, ಸೈತಾನ ನಮ್ಮನ್ನ ಇಷ್ಟು ಚೆನ್ನಾಗಿ ಇಟ್ಕೊಡ್ತಾ ಇದ್ನ? ಯಾವಾಗ್ಲೂ ಕ್ಲಿಯರ್, ಯಾವಾಗ್ಲೂ ಸಂಪೂರ್ಣ, ಫುಲ್ ಸ್ಟಾಪ್ ಇಟ್ಬಿಡ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದಾರೆ. ಆಮೇನ್. ಅವ್ರು ನಮ್ಮನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದಾರೆ. ನೋಡಿ, ಮೈಕ್ ಆನ್ ಮಾಡಿಕೊಂಡು ಅಟ್ಲೀಸ್ಟ್ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಆಮೇನ್ ಅಂತೇಳಿ ರಿಸೀವ್ ಮಾಡ್ಕೊಳ್ಳಿ. ಬಂಡೆ ತರ ಕುತ್ಕೊಂಡೇ ಇರಬೇಡಿ. ಬ್ರದರ್, ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಬ್ರದರ್. ಕೇಳಿಸ್ಕೊಳ್ತಾರಂದ್ರೆ ಏನು ಪ್ರಯೋಜನ ಇಲ್ಲ. ಅದ ತಕ್ಕಂತೆ ನಾವು ಏನ್ ಮಾಡ್ಬೇಕು? ವ್ಯಕ್ತಪಡಿಸ್ಬೇಕು ಅವರ ಪ್ರೀತಿಯನ್ನ. ಅವರ ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕು. ವಾಗ್ದಾನಗಳನ್ನು ಅಂಗೀಕಾರ ಮಾಡ್ಕೊಳ್ಬೇಕು. ಅದು ಮನಸ್ಸಲ್ಲಿ ಇಟ್ಕೊಳ್ಳಿ ಮೊದಲು. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ದೇವರ ಮಾತನ್ನು ಮೀರ್ತೀವೋ, ಯಾವಾಗ ನಾವು ದೇವರ ಪ್ಲಾನ್ಗೆ ವಿರುದ್ಧವಾಗಿ ಹೋಗ್ತೀವೋ, ಯಾವಾಗ ದೇವರ ಕರೆಯನ್ನು ನಾವು ತಿರಸ್ಕಾರ ಮಾಡ್ತೀವೋ, ಯಾವಾಗ ನಾವೇ ಜ್ಞಾನಿಗಳೆಂದು ಭಾವಿಸ್ತೀವೋ, ಆಗ ನಮ್ಮ ಕುಟುಂಬದಲ್ಲಿ ಹಿಂಸೆ, ನೋವು, ಬಾಧೆ, ಚಿಂತೆ, ರೋಗ, ಎಲ್ಲ ಸೈತಾನನ ಎಲ್ಲ ಗುಣಗಳು ಅಲ್ಲಿ ಹುಟ್ಕೊಳ್ಳುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ವಾಕ್ಯ ಹೇಳುತ್ತೆ, ನೀನೇ ಬುದ್ಧಿವಂತನೆನಿಸಿಕೊಳ್ಳಬೇಡ, ಸರ್ವೇಶ್ವರನಿಗೆ ಭಯಪಟ್ಟು ಕೆಟ್ಟದನ್ನ ಬಿಟ್ಟು ಬಿಡು. ಕೆಟ್ಟದನ್ನ ಬಿಟ್ಟು ಬಿಡು. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಕೆಟ್ಟದನ್ನು ಬಿಟ್ಟು ಪ್ರಭುವನ್ನ ಅವಲಂಬಿಸಿರ್ತೀವೋ, ಆಗ ಸಕಲವು ಹಿತಕರವಾಗಿಯೇ ಪರಿಣಮಿಸುವುದು. ಆಮೇನ್. ಆಮೇನ್. ಓಕೆ, ಫೈನ್. ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ, ಫೈನ್. ದೇವರ ನಾಮಕ್ಕೆ ಮಹಿಮೆ ಆಗಲಿ.